ಪ್ರಸ್ತಾಪನೆ ಆಗಿದೆ. ರಾಜಕಾರಣದಲ್ಲಿ ಬಹಳಷ್ಟು ಮಂದಿ ರಾಜಕೀಯದಲ್ಲಿ ಶಾಸಕರಾಗಲಿ ಮಂತ್ರಿಯಾಗಲಿ ಆಗಿ ಹೋಗಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳು ಅಷ್ಟು ಪ್ರಗತಿಯನ್ನು ಸಾಧಿಸುವಂತ ಇತಿಹಾಸ ಇದೆ. ರಾಮಕೃಷ್ಣ ಹೆಗಡೆ ಇರ್ಬೋದು, JS ಪಟೇಲ್ ಇರ್ಬೋದು, ವೀರೇಂದ್ರ ಪಾಟೀಲ್ ಇರ್ಬೋದು, ಅಂಥವ್ರ ಮಕ್ಕಳು ಅವರು ಸ್ಥಾನಮಾನದಲ್ಲಿ ಮುಂದೆ ಬೆಳೀತಕ್ಕಂಥ ಅವಕಾಶಗಳು ಬರಲಿಲ್ಲ. ಆದರೆ ನಮ್ಮ ಅಶೋಕ್ ಮನಗೋಳಿ ತಂದೆಗಿಂತ 100 ಪಟ್ಟು ಮುಂದೆ ಹೋಗ್ತಾರೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜ ಇದ್ದಂಥ ಸಂದರ್ಭದಲ್ಲಿ ಅವಾಗ ಯಾರು ಗಣ್ಯಗಳು ಇರಲಿಲ್ಲ. ಅವಾಗ ಮೈಸೂರು ಮಹಾರಾಜರು ಕೊಡ್ತಾರ. ಆ ಭದ್ರತೆಯಲ್ಲಿ ಅವ್ರಿಗೆ ಏನಾದ್ರು ತೊಂದರೆ ಆದಾಗ ತಮ್ಮ ಜೀವವನ್ನು ಕೊಟ್ಟು ಮತ್ತೊಬ್ಬರು ಜೀವ ಉಳಿಸುವಂತ ಏಕೈಕ ಜಾತಿ ಕರ್ನಾಟಕ ಅಂದ್ರೆ ತಳವಾರ ಸಮಾಜ. ಅದಕ್ಕಾಗಿ ಅಶೋಕ್ ಸಾಹೇಬ್ರೆ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನಾನು ನೋಡಿದ್ರು ಕೂಡ ಇಂಥ ಉತ್ತಮವಾದಂತ ಸ್ಥಳ ಕೊಟ್ಟವಂತಂದ್ರೆ ಅಶೋಕ್ ಮನಗೋಳಿ. ನಾನು ಋಣಿಯಾಗಿದ್ದೀನಿ, ಸಮಾಜ ಋಣಿಯಾಗಿಲ್ಲ. ಇಡೀ 60 ಲಕ್ಷ ಕೋಲಿ ಸಮಾಜದಲ್ಲಿ ಹಾರ್ದಿಕವಾದ ಅಭಿನಂದನೆ. ಈಗಾಗಲೇ 50 ಲಕ್ಷ ರೂಪಾಯಿ ನೀವು ಬಿಡುಗಡೆ ಮಾಡಿದ್ದೀರಿ. ಇಲ್ಲಿ ವಸತಿ ನಿಲಯಗಳಾಗಲಿ, ಶಿಕ್ಷಣ ಸಂಸ್ಥೆಗಳಾಗಲಿ, ಇದು ಡಬಲ್ ಮಂಜಿಲ್ ಆಗಬೇಕು. ಯಾಕಂದ್ರೆ 30 ಮಂದಿದಾಗ 10 ಮಂದಿ ಮಂತ್ರಿಗಳು, 20 ಮಂದಿ ಶಾಸಕರು ನಾನು ಮತ ಹಾಕಬೇಕಾಗಿತ್ತು. 3ನೇ ಬಾರಿ ಚುನಾವಣೆ ಗೆಲ್ಲಬೇಕಾದ್ರೆ ಅದೆಲ್ಲ ನೇತೃತ್ವ ನಮ್ಮ ಅಶೋಕ್ ಮನಗೋಳಿ ವಹಿಸಿದ್ರು. ಅವರ ನೇತೃತ್ವದಲ್ಲಿ ಎಲ್ಲರನ್ನು ವಿಧಾನಸಭೆಗೆ ಕರ್ಕೊಂಡು ಬಂದು ನನಗ ಆ ಬಸ್ಸಿನಲ್ಲಿ ಅವ್ರ ಮದುವೆಗೆ ನಾನು ಕೂಡಿಸ್ಕೊಂಡು ನನ್ನ ಧೈರ್ಯ ತುಂಬಿ ಚುನಾವಣೆಯಲ್ಲಿ ಮೊದಲನೇ ಫಲಿತಾಂಶ ಬರಬೇಕಾದ್ರೆ ನಮ್ಮ ಅಶೋಕ್ ಮನಗೋಳಿ ಕಾರಣ. ಅದಕ್ಕಾಗಿ ಯಾರು ಉಪಕಾರ ಮಾಡ್ತಾರ, ಯಾರು ನಮ್ಗೆ ಸಹಾಯ ಮಾಡ್ತಾರ, ಅವ್ರ ಉಪಕಾರ ಎಂದು ಮರಿಬಾರ್ದು ಅಂತ ಉತ್ತಮವಾದಂತ ಸ್ಥಳ ನೀವು ಕೊಡ್ತೀರಿ ಸರ್. ನೀವು ನಾವು ತಿಳ್ಕೊಂಡು ಮುಖ್ಯಮಂತ್ರಿಗಳಿಂದ ಎಷ್ಟು ಅನುದಾನ ಬರಬೇಕು ಅಷ್ಟು ಅನುದಾನ ಮಾಡೋಣ. ಆಮೇಲೆ ನೀವೆಷ್ಟು ದುಡ್ಡು ಕೊಡ್ತೀರಿ ಅಷ್ಟು ದುಡ್ಡು ನಾನು ಕೊಡ್ತೀನಿ. 3 ಕೋಟಿ ಕೊಟ್ಟರೆ 3 ಕೋಟಿ ಕೊಡ್ತೀನಿ, 5 ಕೋಟಿ ಕೊಟ್ಟರೆ 5 ಕೋಟಿ ಕೊಡ್ತೀನಿ, 20 ಕೋಟಿ ಕೊಟ್ಟರೆ 20 ಕೋಟಿ. ಯಾಕಂದ್ರೆ ಮೂರು ಮಂದಿ ಅತ್ಯಂತ ನಮ್ಮ ಸಮಾಜ ಪ್ರಮುಖ ನಾಯಕರು ಸೋಲಾಪುರದಾಗ ಇದ್ದಾರಂತವ್ರು. ಅವ್ರು ಊಟ ಅದು ಮಾಡಿ ಸಾಯಂಕಾಲ ಎಲ್ಲ ಮಾಡ್ತಾರೆ. ಅವ್ರು ಏನೇನು ಊಟ ಮಾಡ್ಬೇಕು ಎಲ್ಲ ಮಾಡಿದ್ರು. ಅದು ಇದು ಮಾಡಿ ಅಂತ ಹೇಳಂಗಿಲ್ಲ. ಯಾಕಂದ್ರೆ ಮದುವೆ ಇಲ್ಲಿ ಮಾಡಿದ್ಮೇಲೆ ಒಬ್ಬ ಏನಂತ ಇವತ್ತು ನಾವು ತಿರುಪತಿ ಹೋಗ್ಬೇಕು. ಯಾಕೆ ಇಲ್ಲ ನಾ ಬೇಡ್ಕೊಂಡು ನೀವು ಹೋಗ್ಬೇಕಂತೇಳಿ ನಾಳೆ ಹೋಗಮ್ಮ. ಇವತ್ತೇ ಹೋಗ್ಬೇಕು. 3 ಮಂದಿ ಕಲ್ತು ಬಂದರು ರೈಲ್ವೆ ಸ್ಟೇಷನ್ ಬಂದಾಗ ನಮ್ಮ ಮಂದಿ ಇರೋದೇ ಕಡಿ ಡಬ್ಬಿ ಇರ್ತವೆ. ಅದಕ್ಕೇನು ಟಿಕೆಟ್ ಇಲ್ಲ, ಏನಿರಲ್ಲ. ಫುಲ್ ಆಗೈತೆ ಹೋಗತ್ತಾನ. ಫುಲ್ ಆಗಿದ್ರು ಡಬ್ಬಿ ಪೂರ ಮಂದಿ ತುಂಬ್ಯಾರ. ಮ್ಯಾಲ ಕೂಡ ಹೀಗೆ ಜೊಯ್ಬಿದ್ದಾರ. ನಾಳೆ ಹೋಗಮ್ಮ ಒಂದು. ಇಲ್ಲಿ ಇವತ್ತೇ ಹೋಗ್ಬೇಕು. ಹ್ಯಾಂಗ ಹೋಗ್ಬೇಕು, ಹ್ಯಾಂಗ ಏರ್ಲಕ್ಕೆ ಬರಲ್ಲ. ಇದು 2 ನಿಮಿಷ ಖಾಲಿ ಮಾಡ್ತೇನೆ ಅನ್ನತ್ತವ ಒಬ್ಬ. ಅದೇ ಮಾಡಿ ಮಾಡಂತ ಮತ್ತೊಬ್ರು ಹೇಳ್ತಾರಲ್ಲ. ಹೋದ್ ಕೂಡಲೇ ಹಾವು ಬಂದದ ಏನು ಹೊಸ ಮಂದಿ ಪಾತ್ಬಿಟ್ಟು ಹೊರಗೆ ಹೋಗ್ಬಿಟ್ಟು ಆಮೇಲೆ 3 ಮಂದಿ ಇವರೇ ಮಾಡ್ಕೊಂಡ್ಬಿಟ್ರು ಒಳಗ. ಆರಾಮ್ ಕಾಲು ಎಷ್ಟು ಚಾಪಿದ್ರು ಎಲ್ಲ ತೆಲಿಗೂ ಮಾಡ್ಕೊಂಡ್ಬಿಟ್ರು. ಮುಂಜಾನೆ 7 ಗಂಟೆ ಚಾನ್ಸ್ ಬರ್ತಾರಲ್ಲ ಬಂದಾಗ ಬಂತೇವ ತಿರುಪತಿ ಅಂತ ಕೇಳ್ತಾರಪ್ಪ. ಇಲ್ಲ ಇದು ಸೋಲಾಪುರ ಇದು ಅಂತಾರ. ಅದೇ ಹಂಗ ಅವ್ರು ಯಾರೋ ರಾತ್ರಿ ಬಂದಿರಂತ್ರಿ ಬಂದ್ ಕೇಸ್ ಹಾವದ ಅಂತ ಸಲುವಾಗಿ ಎಲ್ಲ ಜನ ಬೇರೆ ಕಡೆ ಹೋಗಿ ಇದೊಂದು ಡೆಬ್ಬಿ ಇಲ್ಲೇ ಬಿಟ್ಟು ಹೋಗಿರೋ. ಹಂಗ ನಮ್ಮ ಡೆಬ್ಬಿಯಲ್ಲಿ ಅದೇ ಇತ್ತು. ಆ ಡೆಬ್ಬಿ ತಂದು ನೀವು ಇಲ್ಲಿ ಮುಟ್ಟ. ಈಗ ಬೇಕಾದಷ್ಟು ಮಾತಾಡೀನಿ, ವಿಧಾನಸಭೆಯಲ್ಲಿ ಮಾತಾಡ್ತಾರೆ, ಎಲ್ಲ ಗೊತ್ತದ. ಇದಕ್ಕೆಲ್ಲ ಕಾರಣಭೂತ ನಮ್ಮ ಅಣ್ಣ ಶರಣಪ್ಪಣ್ಣ. ನಮ್ಮ ಸಮಾಜಕ್ಕ ಧರ್ಮ ರಕ್ಷಕ, ಸಮಾಜಕ್ಕೆ ಒಂದು ಭೀಷ್ಮ ಇದ್ದಪ್ಪಲಿ. ಅವರ ಮಾರ್ಗದರ್ಶನದಲ್ಲಿ, ಅವರ ಆಶೀರ್ವಾದದಲ್ಲಿ ನಾವೆಲ್ಲ ಕೆಲಸಗಳು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ಭಾಗದಲ್ಲಿ ಅತ್ಯಂತ ಪ್ರಮುಖ ನಾಯಕರು ನಾವು
ಅಶೋಕಣ್ಣ ಅವ್ರ ಕಾದು ಮಾತಾಡೋದು ನೋಡಿದ್ರೆ ಬರೀ ಜಲ್ದಿ ಇನ್ನ ಊಟ ಆಯ್ತಾ ಇಲ್ಲ ಅಂತ. ಇಷ್ಟು ಪ್ರೀತಿ ವಿಶ್ವಾಸ ನಾ ಎಲ್ಲಿ ನೋಡಿಲ್ಲ. ನನಗೆ ಅನಿಸ್ತದ ಯುವ ಶಾಸಕರೇ ಅವ್ರ ಶಾಸಕ ಅಷ್ಟು ಅದು ಬೇಕು ಮನುಷ್ಯನ ಬಳಿ. ಅಧಿಕಾರ ಬಹಳ ದೊಡ್ಡದಲ್ಲ. ಅಧಿಕಾರ ಆದ್ಮೇಲೆ ಅವ್ರಿಗೆ ಕೆಲಸ ತೆಕ್ಕೊತಕ್ಕಂಥ ವಿಚಾರಗಳು ಬೇಕು, ಮಾನವತೆ ಬೇಕು. ಅದನ್ನು ನೀವೆಲ್ಲ ಬೆಳೆಸ್ಕೋಬೇಕು. ಭವಿಷ್ಯ ನಮ್ಮ ಜನಾಂಗದವರು, ನಮ್ಮ ಗಟ್ಟಗಾರ ಅವರು ಕೂಡ ಇವತ್ತು ಯಾವ್ದೋ ಶ್ಲೋಕ್ ಹೇಳಿದ್ರು. ಇವತ್ತು ಯಾರೋ ಎಲ್ಲರೂ ಕೇಳಿದ್ರು ಬಾಯಿದ ಶ್ಲೋಕ. ಒಟ್ಟು ಮೊದಲನೇ ಬಾರಿಗೆ ದೇವರ ಹೆಸರಿನ ಶ್ಲೋಕ ಅದು ಹೇಳಿ ಮಾಡಿ ಬಹಳ ಉತ್ತಮವಾದಂಥ ಮಾತುಗಳು ಈ ಶಾಸಕರ ಬಗ್ಗೆ ಹೇಳಿರಿ, ಸಮಾಜ ಬಗ್ಗೆ ಹೇಳಿರಿ. ನಾವು ಕೂಡ ನಿಮ್ಮವರೇ, ನಿಮ್ಮ ಸರಿ ಇದ್ದವರೇ, ನೀವು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವೆಲ್ಲ ಬೆಳೆಯೋರು. ನಮ್ಮ ಮೈಯೂರವರೆಲ್ಲ ನಮ್ಮ ಗುರುಗಳು ಸಂಬಂಧಗಳು. ಅಶೋಕ್ ಅನ್ನೋರ ಜೊತೆ ನೀವೇ ಬಹಳ ಚಲೋ ಮಾತಾಡ್ತೀವಿ. MA PhD ಓದಿದ್ರು, ಇನ್ನ 10 ಓದಿದ್ರು. ನೀವು MLA ಮುಂದೆ ಅವರೇ ರಾಜಕಾರಣಿಗಳ ಜ್ಞಾನ ಬೇರೆ ಅವ್ರಿಗೆ. ಅದಕ್ಕಾಗಿ ಅವ್ರನ್ನೂ ಆಶೀರ್ವಾದ ನಿನಗೆ ಅದ. ಅದಕ್ಕಾಗಿ ಅವರೇ ದೊಡ್ಡದೇನು ತ್ಯಾಗ ಮಾಡಿದ್ರಲ್ಲಿ ಬರ್ತಾರೆ. ನಾ MA PhD ಓದಿ ನನಗೆ ಬೇಕಂತ ಹೇಳ್ಬೇಕಲ್ಲ. ಅದಕ್ಕಾಗಿ ಅಶೋಕಣ್ಣ, ಈ ಸಮುದಾಯ ಯಾವಾಗ ನಿಂತಿರ್ತದೆ, ಈ ಸಮುದಾಯ ಒಂದೇ ಅಲ್ಲ, ಎಲ್ಲ ತುಳಿತಕ್ಕೊಳಗಾದಂತ ಎಲ್ಲ ಸಮುದಾಯಗಳಿಗೆ ಭವಿಷ್ಯ ಈ ಬಿಜಾಪುರ ಜಿಲ್ಲೆಯಲ್ಲಿ ನೀವೊಬ್ಬ ವಿಭಿನ್ನವಾದಂತ ರಾಜಕಾರಣಿ. ಪ್ರತಿಯೊಬ್ಬರಿಗೆ ಈ ಎಲ್ಲ ಈ ಸಹಾಯ ಸಹಕಾರ ಮಾಡಿ ನೋಡೋಲ್ಲ. ಎಲ್ಲಿ ಒಳಗೆ ಬರೋ 10 ನಿಮಿಷದಾಗ ನಮ್ಗೆ ಇದು ಮಾಡ್ಯಾರ ಈ ಕೆಲಸಗಳು ಮಾಡ್ಯಾರ ಅಂತ ಹೇಳ್ಕೊತಾರಲ್ಲ, ಅದೇ ನಿಮ್ಗೆ ಮೌಲ್ಯಗಳು. ಅಂತ ಉತ್ತಮವಾದ ಕೆಲಸಗಳು ಮಾಡ್ರಿ. ನಿಮ್ಮ ಸಂಘಟನೆ ಇಡೀ ಸಮಾಜ ಇರ್ತದ, ನಾವಿರ್ತೀವಿ. ಮುಂದಿನ ದಿನಗಳಲ್ಲಿಯೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ನೀವು ಎಷ್ಟು ಎತ್ತರ ಬೆಳೀರಿ. ಎಲ್ಲಾ ಸಮುದಾಯಗಳು ನೀವು ಸರಿ ಇರ್ತವೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ದಿಲ್ಲಿಗೆ ಹೋಗ್ಬೇಕಾಗಲ್ಲ. 10 ನಿಮಿಷ ಹೇಳಿದ್ರು. ಅದಕ್ಕಾಗಿ ಬಹಳ ಟೈಮ್ ಆಗ್ಯದ. ಎಲ್ಲ ಹೋಗ್ತೀನಿ. ಸಿಂದಗಿ ನಗರದಲ್ಲಿ ಮಂಜೂರಿಯಾದ ತಳವಾರು ಸಮಾಜದ ಸಮುದಾಯ ಒಕ್ಕಟ್ಟು ಕಾಮಗಾರಿಗೆ ತಮ್ಮ ಅನುದಾನದಲ್ಲಿ ಧನ ಸಹಾಯ ಮಾಡುವ ಬಗ್ಗೆ ಅಂತ ಬರೆದಿರಿ. ಎಲ್ಲ ಬರೆದಿರಿ. ಅದ್ರ ಪೆಂಡಿಂಗ್ ಇದೊಂದು ತಿದ್ದಿರಿ 3 ಕೋಟಿ. ಅಣ್ಣವ್ರು 3 ಕೋಟಿ ರೂಪಾಯಿ ಕೊಡ್ಬೇಕಂತ ಹೇಳಿದ್ರು. ಇಲ್ಲಿ ಬಂದು ಗುದ್ದಲಿ ಪೂಜೆ ಮಾಡಿದ್ವಿ. ಈ ಗುದ್ದಲಿ ಪೂಜೆ ನಾನು ಜುಮ್ಮೆದಾರಿ ಇದ್ದೀನಿ, ಶಾಣಪ್ಪಣ್ಣ ಜುಮ್ಮೆದಾರಿ ಅನ್ನ, ನಮ್ಮ ಮರುಗಳ ಸಾವು ಜುಮ್ಮೆದಾರ. ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಇದು ತಕ್ಷಣವೇ ತೀಕ್ಷಣವಾಗಿ ಮುಗಿಸಿ ಇದಕ್ಕೆ ಪುನಃ ಉದ್ಘಾಟನೆಗೆ ನಾವು 3 ಮಂದಿ ಕಾದು ಬರ್ತೀವಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನಗೇನು ಅವಕಾಶ ಮಾಡಿ, ನನಗೇನು ಆದೇಶ ಮಾಡಿ ಅದನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಮತ್ತೆ ನಾಳೆ ಫೋನ್ ಮಾಡ್ತಾರೆ ಏನಾಯ್ತು ದುಡ್ಡು. ಮಾನ್ಯ ವಿಧಾನ ಪರಿಷತ್ ಸದಸ್ಯರು